ಇನ್ನು ಸ್ಥಳದಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಒಂದಷ್ಟು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಾಕಷ್ಟು ಜನ ಸೇರಿದ್ದಾರೆ. ನೀವು ಅಂದ್ರೆ ಕುತೂಹಲದಲ್ಲಿ ಬಂದು ಸೇರಿದ್ದೀರಾ? ಏನು ನಿರೀಕ್ಷೆ ಇದೆ? ಏನ್ ಹೇಳಿಕ್ ಬಯಸ್ತೀರಿ? ಈ ತನಿಖೆ ಆಗ್ತಾ ಇರೋ ರೀತಿ ಬಗ್ಗೆ ಏನ್ ಹೇಳ್ತೀರಿ ಅಂತ? ಅಂದ್ರೆ ಸ್ವಲ್ಪ ನಮಗೆ ಭಯ. ಬಟ್ ನನ್ನ ಭಾವ ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅಲೆ ಡ್ಯಾಮ್ ಹತ್ರ ತೀರಿದ್ದು ಅಂದ್ರೆ ಮುಳುಗಿತ್ತದು. ತುಂಬಾ ಜನ ಬದುಕಿಸಿದ್ರು ಅವರು ಭಾವ ಚಿಕ್ಕದಿರುವ ಅಂದ್ರೆ ಇನ್ನು 6 years ಬ್ಯಾಕ್. ನಮಗೆ ಇಲ್ಲಿ ಹೇಳಲಿಕ್ಕೆ ಅಷ್ಟು ಹೆದರಿಕೆ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಭಕ್ತರೆಲ್ಲ ಹೇಗಿದ್ದಾರೆ ಅಂದ್ರೆ ಈಗ ಬರುವ ಭಕ್ತರಲ್ಲಿ ಏನಾದ್ರು ತೊಂದರೆ ಆಗಿದೆ? ಈಗ 2-3 ದಿನದಲ್ಲಿ ತುಂಬಾ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇದೆ ಅಲ್ವಾ? ಭಕ್ತರ ಸಂಖ್ಯೆಯಲ್ಲಿ ಇದರಲ್ಲಿ ಏನು ತೊಂದರೆ ಇಲ್ಲಪ್ಪ ದೇವರದಲ್ಲಿ. ನೀವು ಹೇಳಿದ್ರೆ ನಿಮ್ಮ ಸಂಬಂಧಿಕರು ಏನು ತೀರ್ಕೊಂಡ್ರು ಅಂತ, ಹೇಗೆ ಅದು ಏನಾಗಿತ್ತು? ಅದು ಬಲ್ಲೋಕ ನೀರು ಬಂದು ಓವರಾಗಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಆಗ್ತಾ ಇರೋ ಬೆಳವಣಿಗೆ ಎಲ್ಲ ನೋಡುವಾಗ ಏನಿಸ್ತದೆ? ಏನ್ ಹೇಳಿಕ್ ಬಯಸ್ತೀರಿ ತಾವು? ನಾವು ಹೇಳುದಂದ್ರೆ ದೇವಸ್ಥಾನಕ್ಕೆ ಬಂದಿರುವಂತ ಕಳಂಕ ಹೋಗ್ಬೇಕು. SIT ತನಿಖೆ ಒಳ್ಳೆ ಸ್ವಾಗತ, ಒಳ್ಳೇದಾಯ್ತು ಅದು ಮಾಡಿದ್ದು. ಯಾಕಂದ್ರೆ ಆಗ ಎಲ್ಲರಿಗೂ ವಿಷಯ ಗೊತ್ತಾಗ್ತದಲ್ಲ. ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕ ಹೋಗ್ಬೇಕು, ಮತ್ತೆ ಪೂಜ್ಯರಿಗೆ ಬಂದಿರುವಂತ ಇಸ ಹೋಗ್ಬೇಕು, ಕರೆಕ್ಟ್ ಆಗ್ಬೇಕೆಲ್ಲ. ಹಾಗೆ ಎಲ್ಲ ಒಳ್ಳೇದಾದ್ರೂ ತುಂಬಾ ಖುಷಿ ಆಗ್ತದೆ ನಮಗೆ ಸಹ ಒಂದು ಬಾರಿ ಬೇಜಾರಾಗ್ತದೆ. ಸುಮ್ಮನೆ ಇಲ್ಲೆಲ್ಲ ಅಪವಾದ ಮಾಡ್ತಾರಲ್ಲ. ಹಾಗೆ ಈಗ ಒಂದು ಕರೆಕ್ಟ್ ಆಗಿ ತನಿಖೆ ಆಗಿ ಎಲ್ಲ ಬಂದ್ರೆ SIT ತನಿಖೆ ಆದ್ರೆ ಕ್ಲೀನ್ ಗೊತ್ತಾಗ್ತದಲ್ಲ. ಹಾಗಾಗಿ ನಮಗೆ ಸ್ವಾಗತ. ಒಳ್ಳೆ ತಂಡ ಮಾಡ್ತಾ ಇರೋ ಪ್ರತಿಯೊಂದು ಪ್ರಕ್ರಿಯೆ ನೀವು ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೀರಿ, ಹೇಗೆ ಅನಿಸ್ತದೆ ನಿಮಗೆ? ವಿಶ್ವಾಸ ಬರ್ತಾ ಇದೆ ಅದ್ರ ಬಗ್ಗೆ? ವಿಶ್ವಾಸ ಬರ್ತದೆ. ಯಾಕೆ ಲೈವ್ ಬರ್ತಾ ಉಂಟಲ್ಲ, ಮನೆಯಲ್ಲೇ ಗೊತ್ತು ನೋಡಬಹುದು. ಎಲ್ಲ ಸಹ ಕ್ಲೀನ್ ಗೊತ್ತಾ. ಮೊದಲೆಲ್ಲ ಹೀಗೆ ಬರ್ತಿರ್ಲಿಲ್ಲ. ಇದು ಬಾರಿ ಒಳ್ಳೆ ಆಯ್ತು, ಬಾರಿ ಒಳ್ಳೆ ಕೆಲಸ. ಎಲ್ಲರಿಗೂ ಸಹ ಊರಿನವರಿಗೆ ಬಾರಿ ಖುಷಿಯಾಗಿದೆ ಇದರಿಂದ. ಇದೊಂದು ಸುಳ್ಳು ಆರೋಪಗಳನ್ನು ಮಾಡಿ ಒಂದು ಅತ್ಯಂತ ಹೆಸರುವಾಸಿಯಾದ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಇರುವಂತಹ ಷಡ್ಯಂತ್ರವೇ ಹೊರತು ಬೇರೆ ಏನಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲೊಂದು 50-52 ವರ್ಷ ನೋಡ್ತೇವೆ, ಕಾಲು ಜಾರಿ ಕೆಲವರು ಬಿದ್ದು ಸಾಯಬಹುದು. ಇಲ್ಲಿ ಲಕ್ಷಾಂತರ ಭಕ್ತರು ಬರುವ ಜಾಗೆ. ಕೆಲವರು ಇಲ್ಲಿ ಧರ್ಮಸ್ಥಳದಲ್ಲಿ ಯಾವುದೋ ಬಸ್ಸಲ್ಲಿ ಹತ್ಕೊಂಡು ಬರ್ತಾರೆ, ಅವರಿಗೆ ಅಡ್ರೆಸ್ ಇರುವುದಿಲ್ಲ. ಅಪ್ಪ ಅಮ್ಮ ತಂದೆ ತಾಯಿ ಕುಲ ಗೋತ್ರ ಎಲ್ಲ ಇಲ್ಲೇ ಬದುಕಿ ಇಲ್ಲೇ ಜೀವನ ಮಾಡಿ ಇಲ್ಲೇ ಎಲ್ಲಾದ್ರೂ ಪಾಪ ಸತ್ತೋಗ್ತಾರೆ. ಸತ್ತೋದಾಗ ಆ ಹೆಣವನ್ನೇನು ಮಾಡಬೇಕು? ಅದನ್ನು ಪ್ರತಿಮೆ ಮಾಡಲಿಕ್ಕೆ ಆಗುದಿಲ್ಲ. ಎಲ್ಲಾದರೂ ಒಂದು ದಫನ ಮಾಡಬೇಕು. ಆ ಕಾಲದಲ್ಲಿ ಒಂದು ಪಂಚಾಯತ್ ಅವರೋ ಅಥವಾ ಒಂದು ಯಾರಾದರೂ ಒಂದು ಪೊಲೀಸ್ ಇರ್ತಾರೆ, ಅವರ ಮುಖಾಂತರ ಅದನ್ನು ದಫನ ಮಾಡುವ ವ್ಯವಸ್ಥೆ, ಅದಕ್ಕೆ ಬೇಕಾದ ಖರ್ಚು ವೆಚ್ಚವು ಪಾಪ ಕ್ಷೇತ್ರದಿಂದ ಭರಿಸ್ತಾರೆ. ಅಂತಹ ಕ್ಷೇತ್ರದಿಂದ ಭರಿಸಿ ಇಂಥದನ್ನೇ ಒಳ್ಳೆ ಕಾರ್ಯವನ್ನೇ ಮಾಡಿದಲ್ಲಿಗೆ ಇಂಥ ಒಂದು ಕ್ಷೇತ್ರಕ್ಕೆ ಹಾಳು ಹೆಸರು ತರುವವರಿಗೆ ಅವರು ಮಾತ್ರ ಅಲ್ಲ, ಅವರ ವಂಶ 7 ತಲೆಮಾರು ಸರ್ವನಾಶ ಆಗ್ತಾರೆ. ಅದಾಗಲೇ ಬೇಕಾಗಿದ್ದರೆ ವಿಶ್ವಾಸಿಗಳಿಗೆ ಅದೊಂದು ವಿಶ್ವಾಸ ಇದೆ ಅಂತ. ಇದನ್ನೆಲ್ಲ ಇದು ಕೆಲವರು ಅವರವರೇ ತೋಡಿಕೊಂಡ ಹೊಂಡಕ್ಕೆ ಅವರವರೇ ಬೀಳಲೇಬೇಕು, ಬೀಳ್ತಾರೆ ಮುಂದಿನ ದಿನಗಳಲ್ಲಿ. ನೋಡಿ SIT ತನಿಖೆಯಿಂದ ಎಲ್ಲ ಹೊರಬರುವುದರಿಂದ ಸ್ಪಷ್ಟ ಆಗ್ತದೆ ಅನ್ನೋ ವಿಶ್ವಾಸ ತಮಗೆ? ವಿಶ್ವಾಸ ಖಂಡಿತ ಬರಲೇಬೇಕು. SIT ತಂಡ ಅದರಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕಂದ್ರೆ ಇಲ್ಲಿ ಕೊಲೆ ಸುಲಿಗೆ ಆಗಲಿಲ್ಲ. ಕೊಲೆ ಸುಲಿಗೆ ಮತ್ತು ದರೋಡೆ ಅತ್ಯಾಚಾರ ಆಗದ ಒಂದು ಗ್ರಾಮ ಆ 2.5 ಕಿಲೋಮೀಟರ್ ನಮ್ಮ ಧರ್ಮಸ್ಥಳ ಒಂದು ಬಿಟ್ರೆ ಈ ಜಗತ್ತಲ್ಲಿ ಬೇರೆ ಇಲ್ಲ. ಇದು ಅಲ್ಲಿ ಅಂಥದ್ದು ಏನು ನಡೆಯುವುದಿಲ್ಲ. ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ, ಅದರಲ್ಲಿ 100 ಊರುಗಳಿದೆ. ನೇತ್ರಾವತಿ ಇದೆ, ಮುಂಡ್ರುಪಾಡಿ ಇದೆ, ಅಂಟಮಜಲ್ ಇದೆ, ಅದು ಇದೆ, ಇದಿದೆ, ಕೂರುದೊಟ್ಟಿಗಿರ್ದು, ಹೀಗೆ ಬೇರೆ ಬೇರೆ ಊರಿದೆ. ಬೇರೆ ಬೇರೆ ಊರಿನಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಯಾರಾದರೂ ಹೊಡೆದುಕೊಂಡು ಸತ್ತರೆ ಪಾಪ ಪೂಜ್ಯರೋಣೆ ಅಲ್ಲ. ಗಂಡ ಹೆಂಡತಿ ಜಗಳಾಗಿ ಸತ್ತರೆ ಅವರು ಹೊಣೆ, ಸ್ವಂತ ಮಕ್ಕಳನ್ನು ತಂದೆ ತಾಯಿ ಹೊಡೆದುಕೊಂಡ್ರೆ ಅವರು ಹೊಣೆ. ಅದಾಗುದಿಲ್ಲ. ಆದರೆ ಏನೋ ಒಂದು ಹೆಸರು ಇರಿಸುವಾಗ ಅದಕ್ಕೆ ಬೇರೆ ಬೇರೆಯವರು ಮಿಕ್ಸ್ ಮಾಡಿ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಒಂದು ರೀತಿಯ ಏನೋ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಕೆಲವು ಜಾಗವನ್ನೆಲ್ಲ ಗುರುತಿಸಿದ್ದಾರೆ. ಅದೆಲ್ಲ ಹೇಗೆ ಈ ತರದ ಶವ ವಿಲೇವಾರಿಯಾದ ಜಾಗಗಳು ಅಂತ ನಿಮ್ಗೆ ಅನಿಸುತ್ತೆ? ಅಂದ್ರೆ ಏನು ಈಗ ನೀರಲ್ಲಿ ಬಿದ್ದವರು ಈ ತರದಿರುವ ಸಾಧ್ಯತೆ ಹೆಚ್ಚಿದೆಯಾ? ತನಿಖೆ ಹೋಗ್ತಾ ಇರೋ ಬಗ್ಗೆ ನಾನು ಹೇಗಂತ ಹೇಳಿದ್ರೆ ಅಂಥದ್ದು ಯಾರಾದರೂ ಸತ್ತಿದ್ರೆ ಅವರಿಗೆ ವಾರಿಸುದಾರರು ಇದ್ರೆ ಅವರು ತಗೊಂಡು ಹೋಗ್ತಾರೆ, ಕೊಂಡೋಗಿರ್ತಾರೆ. ಅದಕ್ಕೆ ಈಗ 2 ದಿನ 3 ದಿನ ಹಾಗೆ ಇಟ್ಟಾಗ ಅದಕ್ಕೆ ಯಾರು ಇಲ್ಲ ಅಂತ ಹೇಳುವಾಗ ಪಂಚಾಯತ್ ಆಫೀಸ್ ಮುಖಾಂತರ ಅಥವಾ ಪೊಲೀಸ್ ಮುಖಾಂತರ ಅದಕ್ಕೆ ಬೇಕಾದ ದಾಖಲೆಗಳನ್ನು ತಯಾರು ಮಾಡಿ ಒಂದು ದಫನ ಮಾಡುದು. ಅದೇ ದಫನವೇ ಮಾಡುದು. ಯಾಕಂದ್ರೆ ದಫನವೇ ಮಾಡಬೇಕು ಹೊರತು ಹೊತ್ತಿಸಿದ್ರೆ ಅದು ಮತ್ತೆ ನಾಳೆ ಇನ್ನೊಂದಾಗ್ತದೆ, ಮತ್ತೊಂದು ಕರ್ತ ಹೋಗ್ತದೆ. ಹಾಗೇನು ಮಾಡುವುದಿಲ್ಲ, ಮಾಡಿಸುವುದಿಲ್ಲ. ಇಲ್ಲಿ ಅಂತ ಒಂದು ನ್ಯಾಯ ರೀತಿಯಲ್ಲಿ ನಡೆಯುವಂತಹ ಒಂದು ಸ್ಥಳ. ಇಲ್ಲಿ ಸುಮ್ಮನೆ ಹೆಸರು ಹಾಳು ಮಾಡಲಿಕ್ಕೆ ಮಾತ್ರ ಒಟ್ರಾಸಿ ಯಾವುದೋ ಒಂದು ಸೃಷ್ಟಿ ಮಾಡಿದವರು ಸಾಕಷ್ಟು ಗವರ್ಮೆಂಟ್ಗೆ ಒಂದು ಖರ್ಚು ಮಾಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ. ತನಿಖೆಯನ್ನ ತಾವು ಸ್ವಾಗತಿಸ್ತೀರಿ ಎಲ್ಲ? ಏನು ಅವರ ಪೊಲೀಸರಿಂದ ಏನು ಅಪೇಕ್ಷೆ ಇದೆ ತಮ್ಮದು? ಯಾವ ರೀತಿ ತನಿಖೆ ಆಗ್ತಾ ಇರೋ ರೀತಿ? ಸರಿಯಾದ ರೀತಿಯಲ್ಲಿ ನ್ಯಾಯ ಹೊರಬರಬೇಕಷ್ಟೇ. ಇದು ನ್ಯಾಯ ಹೊರಬರಬೇಕಂತ ಹೇಳುವಂತ ಇಲ್ಲಿ ಏನು ಅನ್ಯಾಯ ನಡೆದಿಲ್ಲ. ಅನ್ಯಾಯ ನಡೆದಿದ್ರೆ ನಾವು ಹಾಗೆ ಹೇಳ್ಬೇಕು. ಇದು ಒಂದು ರೀತಿಯ ಒಂದು ಷಡ್ಯಂತ್ರ. ಏನಾದರೂ ಒಂದು ಸೃಷ್ಟಿ ಮಾಡಿ ಏನಾದರೂ ಒಬ್ಬರ ಹೆಸರನ್ನು ಕೆಡಿಸಬೇಕು, ಅಥವಾ ಒಂದು ಕ್ಷೇತ್ರ ಹಾಳು ಮಾಡಬೇಕು, ಅಥವಾ ಒಂದು ಮಹಾ ವ್ಯಕ್ತಿ ಹೆಸರು ಮಾಡಬೇಕು. ಅಂಥದ್ದು ಯಾವುದಿಲ್ಲ. ಮತ್ತೆ ಇವರಲ್ಲಿ ಊಹನೆ ಮಾಡಿದ ಕೆಲವು ಸಿನಿಮಾದ ಕಲ್ಪನೆಗಳು, ಕೆಲವು ಅದು ಇದು ಈ ದೃಶ್ಯಂ ಸಿನಿಮಾ ಇಂಥ ಒಂದು ಕಲ್ಪನೆಗಳನ್ನು ಸೃಷ್ಟಿ ಮಾಡಿ ಜನಗಳಲ್ಲಿ ಏನೇನೋ ತಲೆಗೆ ಒಂದು ಹುಳವನ್ನು ಬಿಟ್ಟು ಏನೇನೋ ಮಾಡ್ತಾರೆ ಹೊರತು ಧರ್ಮಸ್ಥಳದಲ್ಲಿ ಅಂತ ಒಂದು ನಡೆಯಲೇ ಇಲ್ಲ. ಅದು ನಡೆಯದ ಚರಿತ್ರೆಯಲ್ಲಿ ಇದ್ರೆ ಧರ್ಮಸ್ಥಳ ಮಾತ್ರ ಒಂದು ನಿಷ್ಠೆಯಿಂದ ಉಳಿದಿರುವುದು. ಪಾಪ ಅವರಿಂದ ಇಲ್ಲಿಗೆ ಕೀರ್ತಿಯ ಬಂದಿದೆ ಹೊರತು ಅದಲ್ಲ. ಅವರಿಗೆ ಹೆಸರು ಧರ್ಮಕ್ಕೆ ಹಾಳು ಮಾಡಿದರೆ ಅದು ನಮ್ಮ ಈ ಗ್ರಾಮಸ್ಥರಿಗೆ ಬಾಧಕ. ಅದು ಈ ಗ್ರಾಮಸ್ಥರಿಗೆ ಹೊಣೆ ಉಂಟು. ಯಾಕಂತ ಹೇಳಿದರೆ ಅವರು ಅಂತ ತಪ್ಪು ಮಾಡೋದಿಲ್ಲ. ಅವ್ರು ಯಾಕೆ ತಪ್ಪು ಮಾಡಬೇಕು? ಅವ್ರಿಗೆ ಏನಾಗಬೇಕು? ಅದರಿಂದ ಕ್ಷೇತ್ರಕ್ಕೆ ಬಂದದನ್ನು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇವಸ್ಥಾನಕ್ಕೆ ಎಲ್ಲ ಧರ್ಮಕ್ಕೂ, ಅವರು ಒಂದು ಧರ್ಮಕ್ಕೆ ಅಂದರೆ ಎಲ್ಲ ಧರ್ಮಕ್ಕೂ ಬೇಕಾದಂಥ ಒಂದು ಮಹಾ ವ್ಯಕ್ತಿ. ಮುಸ್ಲಿಂ ಬರಲಿ ಅದಕ್ಕೆ ಅವರಿಂದ ಸಹಾಯ ಇದೆ, ಕ್ರೈಸ್ತ ಬರಲಿ ಸಹಾಯ ಇದೆ. ಅಕಸ್ಮಾತ್ ಪಾರಸಿ ಬಂದರೂ ಕೊಡುವಂಥವ್ರು ಅವರು ಒಳ್ಳೆಯವರು, ಅದು ನಮಗೆ ಗೊತ್ತಿದೆ. ಯಾಕಂದರೆ ನನಗೊಂದು ಸ್ವಲ್ಪ
ಅನುಭವ ಉಂಟು. ಅಲ್ಲಿ ಜೀವನವೂ ಮಾಡಿದ್ದೇನೆ, ಅಲ್ಲಿ ಕೆಲಸವೂ ಮಾಡಿದ್ದೇನೆ. ಅಲ್ಲಿ ಅದರಿಂದ ಅವರಿಗೆ ಬಂದಂಥ ಕೆಟ್ಟ ಹೆಸರು ಇನ್ಯಾರಿಗೂ ಬರಬಾರ್ದು. ಯಾಕಂದರೆ ಒಳ್ಳೆಯ ರೀತಿಯಲ್ಲಿ, ಯಾಕಂದರೆ ಕೆಲವು ದಿಕ್ಕಿನಲ್ಲಿ ಇದೆ, ಕೆಲವು ದಿಕ್ಕಿನ ಹೂವಿನ ಜನಗಳದ್ದು ಸರಿ, ಕೆಲವು ಮಠ ಯಾರೂ ಇಲ್ಲ. ಒಂದು 58-59 ವರ್ಷದ ಒಂದು ಮಠವನ್ನು ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. 10 ವರ್ಷ 12 ವರ್ಷದಲ್ಲಿ ಅವರಿಂದ ಏನಾದರೂ ತೊಂದರೆಗಳು ಕಾಣಿಸ್ತದೆ. ಇದಂಥದ್ದಲ್ಲ, ಒಳ್ಳೆಯ ಯೋಜನೆಗಳು ತಯಾರು ಮಾಡಿದ್ದಾರೆ. ಈ ಬೆಳ್ತಂಗಡಿ ತಾಲೂಕಿನ 81-82 ಗ್ರಾಮವನ್ನು ಪ್ರಥಮವಾಗಿ ಅದನ್ನು SKDRDP ಮಾಡಿ ಅಲ್ಲಿಗೆ ಬಟ್ಟಿ, ಅಕ್ಕಿ, ಭತ್ತ, ಮನೆಗೆ ಹಂಚು, ಕೆಲವರಿಗೆ ರೇಡಿಯೋ ಇಂಥದನ್ನೆಲ್ಲ ಕೊಟ್ಟು, ಮದುವೆ ಆಗಲಿಕ್ಕೆ ಏನಿಲ್ಲದವರಿಗೆ ಮಂಗಳಸೂತ್ರವನ್ನು ಕೈಯಾರೆ ಕೊಟ್ಟು ಮದುವೆ ಮಾಡಿಸಿದಂಥ ಆ ವ್ಯಕ್ತಿಯನ್ನು 16 ವರ್ಷಕ್ಕೆ ಟ್ಯಾಲಿ ಮಾಡುವಂಥ ಮೂರ್ಖರು ಸರ್ವನಾಶ ಆಗಬೇಕು. ಅದು ಭಕ್ತನಾಗಿಯೂ ಅಭಿಮಾನಿಯಾಗಿಯೂ ಈ ಗ್ರಾಮದವನಾಗಿಯೂ ನನ್ನ ಒಂದು ಪ್ರಾರ್ಥನೆ. ಈ ದಶಕಗಳಿಂದ ಆಗ್ತಾ ಇರೋ ಬೆಳವಣಿಗೆಗಳನ್ನೆಲ್ಲ ನೀವು ನೋಡಿದಿರಿ. ಭಕ್ತರ ಮೇಲೆ ಅದು ಏನಾದ್ರು ಪರಿಣಾಮ ಆಗಿದೆಯಾ? ಬರುವ ಭಕ್ತರ ಸಂಖ್ಯೆಯಲ್ಲಿ ಏನಾದ್ರು ವ್ಯತ್ಯಾಸ? ಭಕ್ತರ ಮೇಲೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗುವುದು ಹೊರತು ಅದು ಯಾವತ್ತೂ ಕಮ್ಮಿ ಆಗುವುದಿಲ್ಲ. ಅದು ಯಾವತ್ತೂ ಕಮ್ಮಿ ಭಕ್ತರು ಜಾಸ್ತಿ ಆಗ್ತಾನೂ ಇದೆ. ಅದರಿಂದ ಏನು ತೊಂದರೆ ಇಲ್ಲ, ಯಾಕಂದರೆ ಅವರು ನಿಷ್ಠೆಯಿಂದ ನಡೀತಾರೆ. ಒಂದು ಹೆಗಡೆಯವರಿಂದ ಆಗುವಂಥ ಒಳ್ಳೆ ಕೆಲಸ ಸಾಧಾರಣ ಜಗತ್ತಿನಲ್ಲಿ ಬೇರೆ ಯಾರಿಂದ ಆಗುವುದಿಲ್ಲ. ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ, ಒಳ್ಳೆಯದನ್ನೇ ಮಾಡ್ತಿದ್ದಾರೆ. ಈ ಕ್ಷೇತ್ರಕ್ಕೆ ಇನ್ನೂ ಒಳ್ಳೆಯದಾಗ್ತದೆ. ಅವರು ವಿಶ್ವಮಾನವ, ದೇವಮಾನವ, ಅದಕ್ಕಿಂತಲೂ ಮೇಲಿನ ಮಾನವನಾಗಿ ತಿಳಿದು ಬರಲಿಕ್ಕೋಸ್ಕರ ಇದು ಪರೀಕ್ಷಣೆಯೂ ಇರಬಹುದು ಅಷ್ಟೇ ಹೊರತು ಮತ್ತೆ ಇದು ಯಾವ ಸತ್ಯ ಸಂಗತಿ ಅಲ್ಲ. ಇವರು ಏನೋ ಒಂದು ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಸುಳ್ಳಿಗೆ ಮತ್ತಷ್ಟು ಯಾಕೆ ಈ ಯೂಟ್ಯೂಬ್ನಲ್ಲೆಲ್ಲ ವಿವಸ ಎಂಥದ್ದು ಹೇಳ್ತಾರೆ, ಅದು ಬರಲಿಕ್ಕೋಸ್ಕರ ಏನೇನೋ ಸೃಷ್ಟಿ ಮಾಡ್ತಾರೆ. ಅವರಿಗೆ ಯಾವ ರೀತಿಯಲ್ಲಿ ಹಣ ಬರ್ಬೋದೇನೋ. ಮಾತ್ರ ಪೂಜ್ಯರು ಯಾವ ಒಬ್ಬನಿಗೂ 500 ರೂಪಾಯಿ ಕೊಡಬೇಕಾದ್ರೆ ಅದಕ್ಕೆ ಲೆಕ್ಕಾಚಾರ ಇಲ್ಲದೆ ಅವ್ರು ಕೊಡುವುದಿಲ್ಲ. ನನ್ನ ಅನುಭವ ನನಗೆ ಗೊತ್ತು. 500 ರೂಪಾಯಿ ಕೊಡಬೇಕಾದ್ರೆ ಯಾರಿಗೂ ಧರ್ಮ ಕೊಡುವುದಿಲ್ಲ. ಇಲ್ಲದ್ರೆ ಎಂತೆಂಥದೆಲ್ಲ ಮಾಡ್ಬೋದು, ಏನೇನೋ ಸೃಷ್ಟಿ ಮಾಡಿ ಮತ್ತೆ ಕತೆ ಕಟ್ತಾರೆ. ಅವರು ಹಾಗೆ ಪ್ರಭಾವಿ ಗಿರಭಾವ ಯಾವುದಕ್ಕೂ ಪ್ರಭಾವ ಇರುವುದಿಲ್ಲ. ಅವರೇನು ರೌಡಿಯ ಪ್ರಭಾವ ಇರಲಿಕ್ಕೆ. ಅವರೊಂದು ಧರ್ಮಾಧಿಪತಿ, ಅವರೊಂದು ಧರ್ಮಾಧಿಕಾರಿ, ಕ್ಷೇತ್ರದ ಅಧಿಕಾರಿ. 5 ದೇವತೆಗಳಿಗೆ ಅವರೊಂದು ಪ್ರತಿನಿಧಿ. ಕುಮಾರಸ್ವಾಮಿ, ಕಾಳರಾವು, ಕಾಳರಕಾಯಿ, ಕನ್ಯಾಕುಮಾರಿ, ಅಣ್ಣಪ್ಪ ಅಂತ ಹೇಳಿ ಈ 5 ದೇವತೆಗಳಿಗೆ ಅವರೊಂದು ಪ್ರತಿನಿಧಿ. ಅದರ ಪ್ರಕಾರ ನಡೀತೆ. ಮತ್ತೆ ಎಲ್ಲರೂ ಹೇಳಿದ ಹಾಗೆ ಬೊಗಳಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.